ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಹಾಟ್‌ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಮಾಡುವ. ಸೊ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ಇವತ್ತು ಏನು ಒಂದು ಫಾಲೋಅಪ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸ್ವಲ್ಪ ಅದೇ ಥರ ಬಂದಿದೆ. ಆದರೆ ಅಂಥ ಮೂಮೆಂಟ್ ಏನು ಜಾಸ್ತಿ ಕೊಟ್ಟಿಲ್ಲ. ಸೊ ಓಕೆ, ಒಂದು ಲೆವೆಲ್ಗೆ ಓಕೆ, ಒಂದು ಚೆನ್ನಾಗಿ ಮೂಮೆಂಟ್ ಸಿಕ್ಕಿದೆ. ನಾಳೆ ಏನಾಗುತ್ತೆ ಅಂತ ನೋಡುವ. ಸೊ ನಾಳೆ ನೋಡಿ, ಇಲ್ಲಿ ಈ ಸ್ವಿಂಗು ಇಲ್ಲಿಂದ ಲೋಯರ್ ಲೋಸ್ನ ಮಾಡ್ಕೊಂಬರ್ತಾ ಇದೆ. ಸೊ ಇಲ್ಲೇನಾಗಿದೆ, ಬಿಫೋರ್ ಇಲ್ಲಿ ಏನು 26 ನವಂಬರ್ ಏನು ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದೆ, ಅದ್ರ ಕೆಳಗಡೆ ಅಂದರೆ ಅದ್ರ ಬಿಲೋ ಕ್ಲೋಸ್ ಆಗಿದೆ ಇವಾಗ ಮಾರ್ಕೆಟ್. ಅಂದರೆ 818 818 ಏನಿದೆ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ನನ್ನ ಗೆಸ್ ಏನಂದರೆ, ಸಪೋಸ್ ಈ ಆಸುಪಾಸಲ್ಲಿ ಓಪನ್ ಆದರೆ ಇದನ್ನು ಒಂದು ರೆಸ್ಪೆಕ್ಟ್ ಮಾಡಿ, ಈ ಏರಿಯಾನ ರೆಸ್ಪೆಕ್ಟ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ತುಂಬ ಇದೆ. ಮತ್ತು ಇದೇನಾದರೂ ಇಲ್ಲಿ ಏನಿದು 11th ಡಿಸೆಂಬರ್ ಏನು ರೆಸ್ಪೆಕ್ಟ್ ಮಾಡಿದೆ, ಸೊ ಅದನ್ನೇ ಏನಾದರೂ ರೆಸ್ಪೆಕ್ಟ್ ಮಾಡಿ ಮತ್ತೆ ಬುಲಿಶ್ನೆಸ್ ಅಂತ ತೊಗೊಂಡ್ರೆ ಸೊ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನನಗನ್ಸಿದ ಮಟ್ಟಿಗೆ ಸೊ ಇದು ಪಿ ಬರೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಇಲ್ಲಿ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 4 ಕ್ಯಾಂಡ್ಲು ಡೇ ಕ್ಯಾಂಡ್ಲು ಡೌನ್ ಟುವರ್ಡ್ಸ್ ಡೌನ್ ಟ್ರೆಂಡ್ ಇರೋದು. ಅಂದರೆ ನೋಡಿ, ಇಲ್ಲೆಲ್ಲ ಈ 12th ಡಿಸೆಂಬರ್ ಕ್ಯಾಂಡಲ್ನ ಯಾವುದೂ ಕೂಡ ಹೈನ ಬ್ರೇಕ್ ಮಾಡೇ ಇಲ್ಲ. ಸೊ ಎಲ್ಲ ಕೆಳಗಡೆನೇ ಇದೆ. ಸೊ ಹಂಗಾಗಿ ನನಗೆ ಅನಿಸಿದ ಮಟ್ಟಿಗೆ ಆಲ್ಮೋಸ್ಟ್ ಇದು ನಾಳೆ ಕೂಡ ರೆಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ. ಅಂದರೆ ಟುವರ್ಡ್ಸ್ ಪಿನೇ ಬರೋ ಚಾನ್ಸಸ್ ಕೂಡ ಇದೆ ಅಂತ ಅನುಮಾನ ಇದೆ. ಸೊ ಬನ್ನಿ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸಲ್ಲಿ ಏನಾಗ್ತಾಯಿದೆ ನೋಡುವ. ಸೊ ಇಲ್ಲಿ ನೋಡಿ, ಸೊ ಬಂದಿದೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಒಂದು ಪ್ಯಾಟರ್ನ ರೆಡಿ ಮಾಡಿದೆ. ಸೊ ಇಲ್ಲಿ ಸಪೋಸ್ ನಾಳೆ ಏನಾದರೂ ಇಲ್ಲಿ ಓಪನ್ ಆದರೆ, ಈ ಸರಣಿಗೆ ಏನಾದರೂ ಓಪನ್ ಆದರೆ, ಸೊ ನಾಳೆ ಮತ್ತೆ ಇದನ್ನು ಟಚ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಅಂದರೆ ನಾಳೆ 820 ಅಥವಾ 30 ಏನು 780ಇಂದ 830 ಏನಿದೆ, ಏನು ರೇಂಜ್ ಇದೆ, 50 ಪಾಯಿಂಟ್ಸ್ ರೇಂಜ್ ಏನಿದೆ, ಇದರೊಳಗಡೆ ಓಪನ್ ಆದರೆ ಸೊ ರೆಸ್ಪೆಕ್ಟ್ ಮತ್ತು ಇದನ್ನು ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಅಂದರೆ 900ನ ರೆಸ್ಪೆಕ್ಟ್ ಮಾಡುತ್ತೆ. 900 ರೆಸ್ಪೆಕ್ಟ್ ಮಾಡಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಯಾಕೆಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಪಾಸ್ ಆಗ್ತಾಯಿದೆ. ಹಾಗಾಗಿ ಇದು ಕೆಳಗಡೆನೇ ಇರೋದ್ರಿಂದ ಸೊ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸಪೋಸ್ ಇದೇನಾದರೂ ಸಿ ಟ್ರೆಂಡು ಶುರುವಾಗಿದೆ ಅಂದರೆ 26,000ನ ಕ್ರಾಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನನಗೆ ನಾಳೆ ಅದೇ ಥರ ಅನ್ನಿಸ್ತಾ ಇದೆ, ಅಂದರೆ ಕೆಳಗಡೆ ಬರೋ ಥರ ಅನ್ನಿಸ್ತಾ ಇದೆ ಮೋಸ್ಟ್ಲಿ ಟುವರ್ಡ್ಸ್ ಡೌನು. ಸೊ ನೋಡಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಸಪೋರ್ಟು ರೆಸಿಸ್ಟೆನ್ಸಲ್ಲಿ ಮತ್ತು ಈ 15 ಮಿನಿಟ್ಸು ಅಥವಾ 5 ಮಿನಿಟ್ಸಲ್ಲಿ ಎಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಇಲ್ಲೊಂದು ಇದು ತೊಗೊಂಡಿದ್ದು ಇವತ್ತೇನು ಮಾಡಿದೆ, ಬೆಳಿಗ್ಗೆ ಓಪನ್ ಆಗಿ ಇಲ್ಲಿ ಹೋಗಿ ಇಲ್ಲಿ ರೆಸ್ಪೆಕ್ಟ್ ಆಗಿದೆ. ಸೊ 920 ಏನಿದೆ ಅದನ್ನು ರೆಸ್ಪೆಕ್ಟ್ ಆಗಿ ಕಂಟಿನ್ಯೂಸ್ ಕೆಳಗಡೆ ಟುವರ್ಡ್ಸ್ ಡೌನು ಟ್ರೆಂಡ್ ಕೊಟ್ಟಿದೆ. ಹಾಗಾಗಿ ನಾಳೆ ಕೂಡ ಸಪೋಸ್ ಇಲ್ಲೆಲ್ಲರ ಓಪನ್ ಆದರೆ ಡೈರೆಕ್ಟಾಗಿ ಬಂದರೂ ಬರ್ಬೋದು. ಯಾಕೆಂದರೆ ಇದು ಬೈಯಿಂಗ್ ಝೋನು. ಸೊ ಡೈರೆಕ್ಟಾಗಿ ಬಂದರೂ ಬರ್ಬೋದು. ಸೊ ಸಪೋಸ್ ಇಲ್ಲೆಲ್ಲರ ಓಪನ್ ಆದರೆ ನಾವು ಇದು ರೆಸ್ಪೆಕ್ಟ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ, ಅಥವಾ ಇದನ್ನು ರೆಸ್ಪೆಕ್ಟ್ ಮಾಡೋವರೆಗೂ. ಸೊ ರೆಸ್ಪೆಕ್ಟ್ ಮಾಡಿ ಕ್ಯಾಂಡಲ್ ನೀಟಾಗಿ ಡೆವಲಪ್ ಆದಮೇಲೆ ಟುವರ್ಡ್ಸ್ ಡೌನು ಟ್ರೆಂಡು ನಾವು ಸೆಲ್ಲಿಂಗ್ ಕಡೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಸ್ವಲ್ಪ ಕಾಯೋದು ಒಳ್ಳೆಯದು. ತುಂಬ ಯಾವ ಕಡೆ ಮೂಮೆಂಟ್ ಕೊಡ್ತಾಯಿದೆ ಆಲ್ಮೋಸ್ಟ್ ಸ್ಟ್ರೈಕ್ ಪ್ರೈಸ್ಗಳಲ್ಲಿ, ಎಸ್ಪೆಷಲಿ ಸ್ಟ್ರೈಕ್ ಪ್ರೈಸಲ್ಲಿ ಸಿ ಅಥವಾ ಪಿ ಕಡೆ ಯಾವ ಕಡೆ ಮೂಮೆಂಟ್ ಕೊಡ್ತಾಯಿದೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ದಿನ ನಿಮ್ಮದು ಲಾಭದಾಯಕವಾಗಿರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇನು ಮಾಡ್ತೀನಿ. ಗುಡ್ ನೈಟ್, ಬಾಯ್.